ಈಗ ಎಲ್ಲರ ಬಾಯಲ್ಲಿ ಓಡಾಡ್ತಾ ಇರುವ ಪ್ರಶ್ನೆ ಒಂದೇ 2025ರ IPL ಕಪ್ ಯಾರಿಗೆ ಅನ್ನೋದು. ಯಾಕಂದ್ರೆ ಇಷ್ಟು ಸಲಕ್ಕಿಂತ ಈ ಸಲ IPL ಸಖತ್ ಕಿಕ್ ಅನ್ನು ಕೊಟ್ಟಿದೆ. ಅದರಲ್ಲೂ ಒಂದೇ ಒಂದು ಕಪ್ ಗೆಲ್ಲದ ಎರಡು ಟೀಮ್ಗಳು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ ಅಲ್ಲಿವೆ. RCB ಮತ್ತು ಪಂಜಾಬ್ ಕಪ್ಗಾಗಿ ಹಾತೊರಿತಾ ಇವೆ. ಪ್ಲೇ ಆಫ್ ಪ್ರವೇಶ ಮಾಡಿರುವ 4 ಟೀಮ್ನಲ್ಲಿ ಪಂಜಾಬ್ ಮತ್ತು RCBಯಲ್ಲಿ ಒಬ್ಬರಿಗೆ ಕಪ್ ಪಕ್ಕ ಅಂತ ಹಳೆಯ ದಾಖಲೆಗಳು ಹೇಳ್ತಾ ಇವೆ. ಹಾಗಿದ್ರೆ ಟಾಪ್ 2ನಲ್ಲಿದ್ದ ಹಳೆಯ ತಂಡಗಳು ಯಾವಾಗೆಲ್ಲ ಕಪ್ ಅನ್ನು ಹೊಡೆದಿವೆ, 14 ವರ್ಷದ ದಾಖಲೆ ಏನು ಹೇಳುತ್ತೆ ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಸಲದ ಪ್ಲೇ ಆಫ್ ಎಂಟ್ರಿಯನ್ನ ಮೊದಲು ನೋಡ್ತಾ ಹೋಗೋಣ ಬನ್ನಿ. RCB ಮತ್ತು ಪಂಜಾಬ್ ಕಿಂಗ್ಸ್ 14 ಪಂದ್ಯಗಳಿಂದ ತಲಾ 19 ಅಂಕಗಳನ್ನು ಗಳಿಸಿವೆ. ಆದರೆ ಪಂಜಾಬ್ ತಂಡಕ್ಕೆ ಒಳ್ಳೆಯ ರನ್ ರೇಟ್ ಇದ್ದರಿಂದ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ. ಇನ್ನು ಬೆಂಗಳೂರು 0.301 ರನ್ ರೇಟ್ ಹೊಂದಿದ್ದು 2ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ಗುಜರಾತ್ ಟೈಟನ್ಸ್ 3ನೇ ಸ್ಥಾನದಲ್ಲಿದ್ದರೆ ಮುಂಬೈ ಇಂಡಿಯನ್ಸ್ 16 ಅಂಕಗಳೊಂದಿಗೆ 4ನೇ ಸ್ಥಾನ ಪಡೆದಿದೆ. ಈ 4 ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ರೂ ಕೂಡ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಟಾಪ್ 2ನಲ್ಲಿರುವ ತಂಡವೇ ಕಪ್ ಗೆಲ್ಲೋದು ಅನ್ನೋದು. ಹೌದು, ಒಮ್ಮೆ ಇವರ ಮಾತು ಕೇಳಿ. ನಂಬರ್ 2 ಬಂದಿರೋರು ಅಂದ್ರೆ ಈ ಪ್ಲೇ ಆಫ್ ಕಾನ್ಸೆಪ್ಟ್ ಅನ್ನೋದು 2011 ಅಲ್ಲಿ ಶುರುವಾಯ್ತು. ಓಕೆನಾ? ಸೊ 14 ಇಯರ್ಸ್ ಆಗಿದೆ. ನಂಬರ್ 2 ಬಂದಿರೋರು ಎವ್ರಿ ಟೈಮ್ ಫೈನಲ್ಸ್ಗೆ ಬಂದಿದ್ದಾರೆ. ನಂಬರ್ 1 ಅಲ್ಲ, ನಂಬರ್ 2 ಅವರು. ಆಮೇಲೆ ನಂಬರ್ 2 ಬಂದಿರೋರು 8 ಬಾರಿ ಟ್ರೋಫಿನ ಗೆದ್ದಿರೋದು. ನಂಬರ್ 1 ಬಂದಿರೋರು 5 ಬಾರಿ ಟ್ರೋಫಿನ ಗೆದ್ದಿರೋದು. ಸುಮ್ಮನೆ ಫಾರ್ ದ ರೆಕಾರ್ಡ್ ಹೇಳಿದೆ ನಿಮ್ಗೆ ಅಷ್ಟೇ. ಇದು ಜಾನಿ ಅವರ ಮಾತು ಕೇಳಿದ್ರಿ ಅಲ್ವಾ? ಇದು ನಿಜ ಕೂಡ. 18ನೇ IPL ಸೀಸನ್ನಲ್ಲಿ ಟ್ರೋಫಿ ಗೆಲ್ಲುವವರು ಯಾರು? ಈ ಪ್ರಶ್ನೆ ಅಭಿಮಾನಿಗಳ ಮನಸ್ಸಿನಲ್ಲಿ ಓಡ್ತಲೇ ಇದೆ. ಆದರೆ ಕಳೆದ 14 ವರ್ಷಗಳ IPL ಫಲಿತಾಂಶಗಳನ್ನು ಗಮನಿಸಿದರೆ ಯಾವ ತಂಡ ಚಾಂಪಿಯನ್ ಆಗಬಹುದು ಅನ್ನೋದು ಗೊತ್ತಾಗುತ್ತೆ. ಹಿಂದಿನ 14 ವರ್ಷಗಳ ಫಲಿತಾಂಶಗಳಂತೆ ಈ ಬಾರಿಯೂ ನಿಜವಾದರೆ RCB ಅಥವಾ ಪಂಜಾಬ್ ಚಾಂಪಿಯನ್ ಆಗೋದು ಪಕ್ಕಾ. ಪ್ಲೇ ಆಫ್ ಕಾನ್ಸೆಪ್ಟ್ ಬಂದಿದ್ದು 2011ರಲ್ಲಿ, ಅಂದರೆ ಕಳೆದ 14 ವರ್ಷಗಳ ಹಿಂದೆ. ಅವಾಗಿಂದ ಟಾಪ್ 2ನಲ್ಲಿರುವ ತಂಡಗಳೇ 13 ಬಾರಿ ಗೆದ್ದಿವೆ. ಒಂದು ಸಲ ಮಾತ್ರ ಟಾಪ್ 3ಯಲ್ಲಿರುವ ತಂಡ ಗೆದ್ದಿದೆ. ಹೀಗಾಗಿ ಈ ಸಲ ಟಾಪ್ 2ನಲ್ಲಿರುವ ತಂಡಗಳು ಅಂದರೆ ಪಂಜಾಬ್ ಮತ್ತು RCB ಕಪ್ ಗೆಲ್ಲೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. 18 ವರ್ಷದ ಇತಿಹಾಸದಲ್ಲಿ ಈ ಎರಡು ಟೀಮ್ಗಳು ಒಂದೇ ಒಂದು ಸಲ ಕಪ್ ಗೆದ್ದಿಲ್ಲ. ಈ ಸಲ ಗೆದ್ರೆ ಅದು ಇತಿಹಾಸ. ಹಾಗಿದ್ರೆ ಬನ್ನಿ ಕಳೆದ 14 ವರ್ಷದ ಇತಿಹಾಸವನ್ನ ನೋಡ್ತಾ ಹೋಗೋಣ ಬನ್ನಿ. 2011ರಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಟ್ರೋಫಿಯನ್ನು ಗೆದ್ದಿತ್ತು. 2012ರಲ್ಲಿ 2ನೇ ಸ್ಥಾನದಲ್ಲಿದ್ದ ಕೋಲ್ಕತಾ ನೈಟ್ ರೈಡರ್ಸ್ ಕಪ್ ಗೆದ್ದಿತ್ತು. 2013ರಲ್ಲಿ ಮುಂಬೈ ಇಂಡಿಯನ್ಸ್, 2014ರಲ್ಲಿ KKR ಮತ್ತು 2015ರಲ್ಲಿ ಮುಂಬೈ ತಂಡಗಳು 2ನೇ ಸ್ಥಾನ ಗಳಿಸಿದ ನಂತರ ಪ್ರಶಸ್ತಿಯನ್ನ ಗೆದ್ದಿದ್ವು. ಅಂದ್ರೆ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನವನ್ನ ಪಡೆದಿದ್ವು. ಆದರೆ ಸನ್ ರೈಸರ್ಸ್ ಹೈದರಾಬಾದ್ 2016ರಲ್ಲಿ 3ನೇ ಸ್ಥಾನ ಪಡೆದರೂ ಟ್ರೋಫಿಯನ್ನ ಗೆದ್ದುಕೊಂಡಿತ್ತು. ಆದರೆ ಆ ನಂತರ ಮತ್ತೆ ಬೇರೆ ಯಾವ ತಂಡಗಳಿಗೂ ಹೈದರಾಬಾದ್ ಸಾಧನೆಯನ್ನ ಮತ್ತೆ ಮಾಡಲು ಸಾಧ್ಯವಾಗಲಿಲ್ಲ. ಮುಂಬೈ ತಂಡ 2017ರಲ್ಲಿ ಮೊದಲ ಸ್ಥಾನ ಪಡೆಯುವ ಮೂಲಕ ಚಾಂಪಿಯನ್ ಆಯಿತು. ಇನ್ನು ಚೆನ್ನೈ 2018ರಲ್ಲಿ 2ನೇ ಸ್ಥಾನ ಪಡೆಯುವ ಮೂಲಕ ಅಂದ್ರೆ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನ ಪಡೆದಿತ್ತು, ಅದು ಚಾಂಪಿಯನ್ ಆಗಿತ್ತು. ಇನ್ನು 2019ರಲ್ಲಿ ಮತ್ತು 2020ರಲ್ಲಿ ಮೊದಲ ಸ್ಥಾನ ಪಡೆಯುವ ಮೂಲಕ ಮುಂಬೈ ಸತತ 2 ಹಾಗೂ ಒಟ್ಟಾರೆ 5 ಟ್ರೋಫಿಯನ್ನ ಎತ್ತಿ ಹಿಡಿದಿತ್ತು. 2021ರಲ್ಲಿ 2ನೇ ಸ್ಥಾನ ಪಡೆಯುವ ಮೂಲಕ CSK 4ನೇ ಟ್ರೋಫಿಯನ್ನ ಗೆದ್ರೆ 2022ರಲ್ಲಿ ಗುಜರಾತ್ ಟೈಟನ್ಸ್ ಮೊದಲ ಸ್ಥಾನ ಪಡೆಯುವ ಮೂಲಕ ಟ್ರೋಫಿಯನ್ನ ಗೆದ್ದಿತ್ತು. 2023ರಲ್ಲಿ CSK ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನ ಮತ್ತು 2014ರಲ್ಲಿ KKR ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನ ಪಡೆದು ಚಾಂಪಿಯನ್ ಆಗಿದ್ವು. ಈ ಸಲ RCB ಮತ್ತು ಪಂಜಾಬ್ ಮೊದಲ 2 ಸ್ಥಾನದಲ್ಲಿದ್ದು ಯಾರಿಗೆ ಕಪ್ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಒಟ್ನಲ್ಲಿ ಕಳೆದ 14 ವರ್ಷದ ಇತಿಹಾಸವನ್ನು ನೋಡಿದ್ರೆ ಈ ಸಲ ಕಪ್ RCBಗೆ, ತಪ್ಪಿದ್ರೆ ಪಂಜಾಬ್ಗೆ ಅನ್ನೋದು ಪಕ್ಕಾ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.